ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 14ನೇ ಪ್ರಶ್ನೆ ಭಾರತದ ಮತ ಪ್ರವರ್ತಕರು ಎಂಬಂತಹ ಚಾಪ್ಟರ್ ಇಂದ ರಾಮಾನುಜಾಚಾರ್ಯರು ತಮಿಳುನಾಡು ಶ್ರೀರಂಗಂ ಮಠವನ್ನು ತೊರೆದು ಕರ್ನಾಟಕದ ಮೇಲುಕೋಟೆಗೆ ಬರಲು ಕಾರಣವೇನು ಅಂತ ಕೇಳಿದ್ದಾರೆ. ರಾಮಾನುಜಾಚಾರ್ಯರು ತಮಿಳುನಾಡು ಶ್ರೀರಂಗಂ ಮಠವನ್ನು ತೊರೆದು ಕರ್ನಾಟಕಕ್ಕೆ ಬರಲು ಕಾರಣವೇನು, ಕರ್ನಾಟಕದ ಮೇಲುಕೋಟೆಗೆ ಬರಲು ಕಾರಣವೇನು ಅಂತ ಕೇಳಿದ್ದಾರೆ. ಓಕೆ, ಶೈವ ಚೋಳ ರಾಜ ರಾಮಾನುಜಾಚಾರ್ಯರಿಗೆ ಪದೇ ಪದೇ ತೊಂದರೆಯನ್ನು ಕೊಡುತ್ತಿದ್ದನು. ಓಕೆನಾ, ಚೋಳ ರಾಜನು ಚೋಳರು ಶೈವ ಮತದ ಅನುಯಾಯಿಗಳು. ಸೊ ಚೋಳ ರಾಜನು ರಾಮಾನುಜಾಚಾರ್ಯರಿಗೆ ಪದೇ ಪದೇ ತೊಂದರೆಯನ್ನ ಕೊಡುತ್ತಿದ್ದ. ಆ ಸಮಯದಲ್ಲಿ ಕರ್ನಾಟಕದ ಹೊಯ್ಸಳ ರಾಜನಾದ ವಿಷ್ಣುವರ್ಧನ ಅವರಿಗೆ ಆಶ್ರಯ ನೀಡಿ ಕರ್ನಾಟಕಕ್ಕೆ ಆಹ್ವಾನಿಸ್ತಾನೆ ಮಕ್ಕಳು. ಓಕೆನಾ, ಸೊ ಇದರಿಂದಾಗಿ ರಾಮಾನುಜಾಚಾರ್ಯರು ಮೇಲುಕೋಟೆಗೆ ತೆರಳಿ ಚಲುವನಾರಾಯಣ ಸ್ವಾಮಿ ದೇವಾಲಯವನ್ನ ಕಟ್ಟಿಸಿದರು ಎಂಬಂತಹ ಪ್ರತೀತಿ ಇದೆ. ಓಕೆ, ಸೊ ಮೊದಲು ಅವರು ಶ್ರೀರಂಗಕ್ಕೆ ತೆರಳಿ ಅಲ್ಲಿಯ ಮಠದ ಪೀಠಾಧಿಪತಿಗಳಾಗ್ತಾರೆ. ಆದರೆ ಶೈವ ಧರ್ಮಾವಲಂಬಿಯಾದಂತಹ ಚೋಳರ ದೊರೆಯು ರಾಮಾನುಜಾಚಾರ್ಯರಿಗೆ ಕಿರುಕುಳ ಕೊಡ್ತಾ ಇದ್ದ. ಆಗ ಕರ್ನಾಟಕದ ಹೊಯ್ಸಳ ರಾಜವಂಶದ ವಿಷ್ಣುವರ್ಧನನು ಇವರನ್ನ ಸ್ವಾಗತಿಸ್ತಾನೆ. ಓಕೆ, ಸೊ ಇಲ್ಲಿ ಬಂದು ಮೇಲುಕೋಟೆಗೆ ಚಲುವನಾರಾಯಣ ಸ್ವಾಮಿ ದೇವಸ್ಥಾನವನ್ನ ಅವರು ಸ್ಥಾಪಿಸ್ತಾರೆ. ಓಕೆ, ಥ್ಯಾಂಕ್ ಯು.